ಮಧ್ಯಾಹ್ನದ 3 ಗಂಟೆ ಇಷ್ಟೊತ್ತಿಗೆ ನೋಡ್ಬೋದು ನೀವು ಚಾರ್ಮಾಡಿ ಘಾಟಲ್ಲಿ ಯಾವ ಥರ ಇದೆ ವೆದರು ಅಂತ. ಸೊ ಮಂಗಳೂರು ಒಂದು ಹೋಗಬೇಕಿತ್ತು, ಮಂಗಳೂರು ಹೋಗಿ ಪರ್ಸ್ನಲ್ ಕೆಲಸ ಇತ್ತು, ಗಾಡಿಯನ್ನು ತೊಗೋಬೇಕಿತ್ತು. ತೊಗೊಂಡು ವಾಪಸ್ ಬರ್ತಾ ಗಾಡೀಲೇ ಬರೋಣ ಅಂತ ಬಂದಾಗ ಚಾರ್ಮಾಡಿ ಘಾಟ್ ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ನಮ್ಮ ಪುಣ್ಯಕ್ಕೆ ನೋಡ್ಬೋದು ಇವತ್ತು ವೆದರ್ ಮಾತ್ರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ತುಂಬ ಸಖತ್ತಾಗಿತ್ತು. ಒಂದೊಂದು ಸಲ ಪ್ಲ್ಯಾನ್ ಮಾಡ್ಕೊಂಡು ಹೋದಾಗಲೂ ಈ ಥರ ವೆದರ್ ಕಾಣೋದು ಕಷ್ಟ ಆಗಿರುತ್ತೆ. ಇವತ್ತು ಬೈ ಚಾನ್ಸ್ ಹೋಗಿದ್ದು ಮಿಸ್ ಆಗಿ ಏನೋ ಹೋಗೋಣ, ಚೆನ್ನಾಗಿ ಕಾಣಿಸ್ತಾರೆ ನೋಡೋಣ ಅಂತ ಬಂದು ನೋಡಿದಾಗಲೇ ಗೊತ್ತಾಗಿದ್ದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿಲ್ಲಿ. ತುಂಬ ಸಲ ಹೋಗಿದ್ದೀವಿ, ಬಟ್ ಈ ಸಲ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಅಲ್ಲಿ ಎಕ್ಸ್ಪೀರಿಯೆನ್ಸು. ತುಂಬ ಸಖತ್ತಾಗಿ ಮಳೆ ಎಲ್ಲ ಬಂದು ಹೋಗಿತ್ತು. ಆಮೇಲೆ ಎಲ್ಲಿಂದ ಬೇಕಲ್ಲಿಂದ ನೀರು ಫಾಲ್ಸ್ ಆಗಿ ಹರಿತಾ ಇದ್ದಿದ್ದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ಯಾರೆಲ್ಲ ಚಾರ್ಮಾಡಿ ಘಾಟಿಗೆ ಬರಬೇಕು ಅಂತ ಪ್ಲಾನಿಂಗ್ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಮಾಡಬೇಕು ಬರ್ತಾ ಇದ್ದೀರಾ ಅಂತ ಯಾರು ಅಂದ್ಕೊಂಡಿದ್ರು, ಆರಾಮಾಗಿ ಬನ್ನಿ, ಎಂಜಾಯ್ ಮಾಡಿ ಎಲ್ಲ ಹೋಗಿ, ಏನು ಪ್ರಾಬ್ಲಮ್ಸ್ ಇಲ್ಲ. ಬಟ್ ಬರುವಾಗ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ಕೊಂಡು ಬನ್ನಿ. ದೆನ್ ಆದಷ್ಟು ಹೆಡ್ಲೈಟ್ಗಳನ್ನ ಯಾವುದು ಮ್ಯಾನುವಲ್ ಗಾಡೀಲಿ ಹೆಡ್ಲೈಟ್ ಆನ್ ಮಾಡಬೇಕು, ಹೆಡ್ಲೈಟ್ಗಳನ್ನ ಆನ್ ಮಾಡಿಕೊಂಡೇ ಬನ್ನಿ. ಯಾಕಂದರೆ ಇದು ಫೋನಲ್ಲಿ ಅಷ್ಟು ಜಸ್ಟಿಸ್ ಕಾಣ್ತಾ ಇಲ್ಲ. ಫಾಗ್ ಎಷ್ಟಿತ್ತು ಅಂದರೆ 15-20 ಮೀಟ್ರ್ ಮುಂದೆ ಏನೂ ಕಾಣ್ತಾನೆ ಇರಲಿಲ್ಲ. ಫೋನಲ್ಲಿ ಅಷ್ಟು ಕ್ಲಿಯಾರಿಟಿಯಾಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಸೊ ಅದಕ್ಕೋಸ್ಕರ ಲೈಟ್ಸ್ನೆಲ್ಲ ಯೂಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳೋಕೆ ಇಷ್ಟಪಡ್ತಾ, ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಎಲ್ಲಿಗಾದರೂ ಟ್ರಿಪ್ ಹೋಗೋಕೆ ಪ್ಲ್ಯಾನ್ ಇದ್ದರೆ ಅಂಥವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತಾ, ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.